ಇರುವಂಥದ್ದು ಮಕ್ಕಳೇ. ಏನೆಲ್ಲ ಪ್ರಾಸೆಸ್ನ ಇದು ಒಳಗೊಂಡಿರುತ್ತೆ, ಏನೇನೆಲ್ಲ ಮಾಡ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮಕ್ಕಳೇ. ಸೊ ಇದರಲ್ಲಿ ಯಾವುದೇ ಅದೇನಪ್ಪ ಅಂದರೆ, ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ನಂತರ ಅಭ್ಯರ್ಥಿಗಳು ತಮಗೆ ವಾಟ್ಸಪ್ಪಲ್ಲಿ ನಿಮಗೆ OTP ಬರುತ್ತೆ. ವಾಟ್ಸಪ್ಪಲ್ಲಿ OTP ಬರುತ್ತೆ. ಅದಕ್ಕೆ ಡನ್. 4ನೇ ಹಂತ. ಹಾಯ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಈಗ ಆಪ್ಷನ್ ಎಂಟ್ರಿ ಮುಗಿದಾದ್ಮೇಲೆ ನೆಕ್ಸ್ಟ್ ಹಂತನೇ ಈ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದ್ಮೇಲೆ ನೀವೇನೇ ಮಾಡಿಫಿಕೇಶನ್ ಇದ್ರೂ ಮಾಡ್ಕೋಬಹುದು. ಅಂದರೆ ಕಾಲೇಜನ್ನು ಆ್ಯಡ್ ಮಾಡೋದು, ಡಿಲೀಟ್ ಮಾಡೋದು, ರೀಅರೇಂಜ್ ಮಾಡೋದು ಎಲ್ಲ ಆಗುತ್ತೆ. ಅದಾದಮೇಲೆ ನಿಮಗೆ ಫಸ್ಟ್ ರೌಂಡ್ನ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಈಗ ಇದರಲ್ಲಿ 2 ಕೇಸ್ ಬರುತ್ತೆ ಮಕ್ಕಳೇ. ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ 2 ಕೇಸ್ಗಳು ಬರ್ತವೆ. ಒಂದು ಸೀಟ್ ಅಲಾಟ್ ಆಗಿರೋ ಅಂಥದ್ದು, ಮತ್ತೊಂದು ಸೀಟ್ ಅಲಾಟ್ ಆಗದೆ ಇರುವಂಥ ಕ್ಯಾಂಡಿಡೇಟ್ಸ್ಗಳು ಇರ್ತಾರೆ. ಸೊ ಯಾರಿಗೆ ಸೀಟ್ ಅಲಾಟ್ ಆಗೋದಿಲ್ವೋ ಆಟೋಮೆಟಿಕ್ ಆಗಿ ಅವರು ಸೆಕೆಂಡ್ ರೌಂಡ್ಗೆ ಹೋಗಬಹುದು, ಎಲಿಜಿಬಲ್ ಆಗಿರ್ತಾರೆ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ಸಿಗೆ ಅವರು ಹೋಗ್ತಾರೆ. ಅರ್ಥ ಆಗ್ತಿದೆ ಅಲ್ಲ? ಸೆಕೆಂಡ್ ರೌಂಡ್ ಪ್ರಾಸೆಸ್ಸಿಗೆ ಅವರು ಆಟೋಮೆಟಿಕ್ ಆಗಿ ಎಲಿಜಿಬಲ್ ಆಗ್ತಾರೆ. ಈಗ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿರುತ್ತೋ ಅವರಿಗೆ 4 ರೀತಿ ಚಾಯ್ಸಸ್ಗಳು ಇರ್ತವೆ ಅಲ್ವಾ? ಸೊ ಇದರಲ್ಲಿ ಚಾಯ್ಸ್ 1ನ ಬಗ್ಗೆ ನಾನು ಸ್ವಲ್ಪ ಇನ್ ಡೀಟೇಲ್ ಆಗಿ ಹೇಳ್ತಿದ್ದೀನಿ. ಯಾಕಪ್ಪ ಅಂತಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಕ್ಕಳೇ. ಏನೆಲ್ಲ ಪ್ರಾಸೆಸ್ನ ಇದು ಒಳಗೊಂಡಿರುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಪ್ಪ ಅಂದರೆ ಒಮ್ಮೆ ನೀವು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿದರೆ ಅದು ಫ್ರೀಸ್ ಆಗುತ್ತೆ. ನೀವು ಬಾಕಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆ ಅಲ್ಲ? ಸೊ ಒಂದು 100 ಸಲ ಯೋಚನೆ ಮಾಡಿ, ಮನೆಯಲ್ಲಿ ತಂದೆ ತಾಯಿಗಳ ಜೊತೆ ಡಿಸ್ಕಸ್ ಮಾಡಿ, ಒಂದು 10 ಸಲ ಯೋಚನೆ ಮಾಡಿ ಓಕೆ ಇದು ಚಾಯ್ಸ್ 1 ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ, ಮುಗೀತು ಅಂತಲೇ ನೀವು ಮುಂದುವರಿಬೇಕು. ಓಕೆ, ಹೋಗಲಿ ಬಿಡಿ ಇವತ್ತು ಮಾಡೋಣ, ನಾಳೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ನೋಡ್ಕೊಳ್ಳೋಣ ಅಂತಂದರೆ ಆಗಲ್ಲ. ಅರ್ಥ ಆಗ್ತಿದೆ ಅಲ್ಲ? ಸೊ ನಾವು ಸೀರಿಯಸ್ ಆಗಿರಬೇಕು. ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟು ಒಳ್ಳೆಯದು ಅಲ್ವಾ? ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದರದ್ದು ಪ್ರತಿಫಲ ನಮಗೆ ಸಿಗೋದು. ಸೊ ಹಾಗಾಗಿ ಈ ಚಾಯ್ಸ್ 1ನ ಬಗ್ಗೆ ಇವಾಗ ನಾವು ತಿಳ್ಕೊಳ್ಳೋಣ. ಸೊ ಚಾಯ್ಸ್ 1ನ ಯಾರೆಲ್ಲ ಸೆಲೆಕ್ಟ್ ಮಾಡಬಹುದು ಅಂತಂದರೆ, ಯಾವೆಲ್ಲ ಮಕ್ಕಳಿಗೆ ಅಲಾಟ್ ಆಗಿರುವಂಥ ಕಾಲೇಜ್ ಅಲ್ವಾ? ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ಸಲ್ಲಿ ಯಾರಿಗೆಲ್ಲ ಕಾಲೇಜ್ ಅಲಾಟ್ ಆಗಿದೆನೋ, ನಿಮಗೆ 100% ಆ ಕಾಲೇಜ್ ಇಷ್ಟ ಆಗಿದೆ, ಮನಸ್ಫೂರ್ತಿಯಾಗಿ ಇಷ್ಟ ಆಗಿದೆ, ನೀವು ಇಚ್ಛೆ ಪಟ್ಟಿರುವಂಥ ಕಾಲೇಜೇ ಸಿಕ್ಕಿದೆ ಅಂತ ಅಂದರೆ ನೀವು ಚಾಯ್ಸ್ 1ಗೆ ಹೋಗ್ಬೋದು. ಓಕೆ, ಸೊ ಈಗ ಸೆಲೆಕ್ಟ್ ಮಾಡ್ತೀರಾ ಚಾಯ್ಸ್ 1ಅನ್ನು. ಮಾಡಿದ ಮೇಲೆ ಮುಂದಿನ ಹಂತದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಓಕೆ, ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಯು ಶುಲ್ಕವನ್ನು ಪಾವತಿಸಲು ವಿಫಲನಾದಲ್ಲಿ ಅಥವಾ ಶುಲ್ಕ ಪಾವತಿಸಿ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಲು ವಿಫಲನಾದಲ್ಲಿ ಅಥವಾ ಕಾಲೇಜಿಗೆ ವರದಿ ಮಾಡಲು ವಿಫಲರಾದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಮುಂದಿನ ಸುತ್ತುಗಳ ಸೀಟು ಹಂಚಿಕೆಗೆ ಪರಿಗಣಿಸುವುದಿಲ್ಲ. ಪಾವತಿಸಿದ ಶುಲ್ಕವಿದ್ದಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಅಂದರೆ ನೋಡಿ, ಈಗ ನಾನು ಏನೇನೆಲ್ಲ ಮಾಡ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮಕ್ಕಳೇ. ಸೊ ಇದರಲ್ಲಿ ಯಾವುದೇ ಒಂದು ಸ್ಟೆಪ್ಪನ್ನು ನೀವು ಮರೆತ್ರೂ ಕೂಡ ಈ ಒಂದು ನೆಕ್ಸ್ಟ್ ಪ್ರಾಸೆಸ್ಸಿಗೂ, ಅಂದರೆ ನೆಕ್ಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಿಗೂ ನೀವು ಎಲಿಜಿಬಲ್ ಆಗೋದಿಲ್ಲ. ದುಡ್ಡು ಕಟ್ಟಿರೋದು ವೇಸ್ಟ್ ಆಗುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಇನ್ ಡೀಟೇಲ್ ಆಗಿ ಹೇಳ್ತಿರೋವಂಥದ್ದು. ಕ್ಲಿಯರ್ ಅಲ್ಲ? ಓಕೆ, ಸೊ ಇದರಲ್ಲಿ ಯಾವುದನ್ನು ಕೂಡ ಮಿಸ್ ಮಾಡೋ ಹಾಗಿಲ್ಲ. ಕಾಲೇಜಿಗೆ ರಿಪೋರ್ಟ್ ಮಾಡೋದಾಗಿರಬಹುದು, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋದಾಗಿರಬಹುದು, ಇದೆಲ್ಲ ಏನು ನಾನು ಇವಾಗ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಓಕೆ, ಸೊ ಕಾಲೇಜಿಗೆ ದುಡ್ಡು ಕಟ್ಟೋದಕ್ಕೆ ನೀವೇನಾದರೂ ಒಂದು ವೇಳೆ ಫೇಲ್ ಆದರೆ, ದುಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ ಅಂದರೆ ಅದರಿಂದ ಏನಾಗುತ್ತೆ ಎಲ್ಲವನ್ನ ಇಲ್ಲಿ ಹೇಳ್ತಿದ್ದಾರೆ. ಸೊ ಚಾಯ್ಸ್ 1ಅನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಮುಂದಿನ UGCET 2026 ಅಥವಾ UG NEET 2026 ಪ್ರವೇಶಾತಿಯ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆಯುವುದಿಲ್ಲ. ಆಲ್ರೆಡಿ ನಾನು ಹೇಳಿದ್ದೀನಿ, ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದವರು ನೆಕ್ಸ್ಟ್ ಅಂದರೆ ರೌಂಡ್ 2, ರೌಂಡ್ 3 ಯಾವುದೇ ಆಗಿರಲಿ, ಯಾವುದೇ ಒಂದು ನೆಕ್ಸ್ಟ್ ಪ್ರಾಸೆಸ್ಸಿಗೆ ಅವರು ಎಲಿಜಿಬಲ್ ಇರೋದಿಲ್ಲ. ಆಟೋಮೆಟಿಕ್ ಆಗಿ ಅವ್ರದ್ದೆಲ್ಲ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಯಾಕಪ್ಪ ಅಂದರೆ ಚಾಯ್ಸ್ 1 ಯಾವಾಗ ಸೆಲೆಕ್ಟ್ ಮಾಡ್ತೀರೋ ಆಟೋಮೆಟಿಕ್ ಆಗಿ ನೀವು ಅಡ್ಮಿಷನ್ ತೊಗೊತಿದ್ದೀರಾ ಅಂತ ಅರ್ಥ ಕಾಲೇಜಿಗೆ. ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು. ಹೌದಾ? ಈ ಕೌನ್ಸಿಲಿಂಗ್ ನಡೆಸೋದಕ್ಕೆ ಕಾಲೇಜ್ ಸಿಗಲಿಕ್ಕೆ ಅಂತ. ಕಾಲೇಜ್ ಸಿಕ್ಕಾಯ್ತಲ್ಲ, ಮುಗೀತಲ್ಲಿಗೆ. ಅರ್ಥ ಆಗ್ತಿದಲ್ಲ? ಎಸ್. ಸೊ ಹಾಗಾಗಿ ಆಟೋಮೆಟಿಕ್ ಆಗಿ ನೀವು ಸಿಸ್ಟಮ್ಮೇ ನಿಮ್ಮನ್ನು ಎಕ್ಸಿಟ್ ಮಾಡುತ್ತೆ. ಕ್ಲಿಯರ್ ಅಲ್ಲ? ಚಾಯ್ಸ್ 1ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನಗಳನ್ನು ಪಾಲಿಸಬೇಕು.
ಓಕೆ, ಯು ಶುಡ್ ಮಸ್ಟ್ ಅಂಡ್ ಶುಡ್ ಯು ಶುಡ್ ಫಾಲೋ ಆಲ್ ದೀಸ್ ಥಿಂಗ್ಸ್. ಅದೇನಪ್ಪ ಅಂದರೆ, ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ನಂತರ ಅಭ್ಯರ್ಥಿಗಳು ತಮಗೆ ದೊರಕಿರುವ ಸೀಟು ತೃಪ್ತಿಕರವಾಗಿದ್ದಲ್ಲಿ ಚಾಯ್ಸ್ 1 ಅನ್ನು ಪ್ರಾಧಿಕಾರದ ವೆಬ್ಸೈಟಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಡನ್. ನಂತರ ಅದೇ ವೆಬ್ಸೈಟ್ನಿಂದಲೇ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಬೇಕು. ಅಲ್ಲಿಂದನೇ ನಿಮಗೆ ಚಲನ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ನೀವು. ಓಕೆ, ಪ್ರಿಂಟ್ ತಗೋಬೇಕಾಗತ್ತೆ, ಫೀಸ್ ಕಟ್ಟಬೇಕಾಗತ್ತೆ. ಆನ್ಲೈನ್ ಮುಖಾಂತರನೂ ಕಟ್ಟಬಹುದು. ಓಕೆ, ಬ್ಯಾಂಕಿಗೆ ಹೋಗೂ ಕಟ್ಟಬಹುದು, ಎರಡೂ ಕೂಡ ಇದೆ. ಆಲ್ ರೈಟ್. ಚಲನ್ನಲ್ಲಿ ಅಭ್ಯರ್ಥಿಯ ಎಲ್ಲ ವಿವರಗಳು ಅಂದರೆ ಅಭ್ಯರ್ಥಿಯ ಹೆಸರು, CET ಸಂಖ್ಯೆ, ಆಯ್ಕೆಯಾಗಿರುವ ಕಾಲೇಜು ಮತ್ತು ಕೋರ್ಸಿನ ವಿವರ, ಅಭ್ಯರ್ಥಿಯು ಪಾವತಿಸಬೇಕಾದ ಶುಲ್ಕ, ಬ್ಯಾಂಕ್ ಖಾತೆ ಸಂಖ್ಯೆ ಇವೆಲ್ಲವನ್ನು ಮುದ್ರಿಸಲಾಗುವುದು. ಓಕೆ, ಅಭ್ಯರ್ಥಿಯು ಸರಿಯಾಗಿದೆ ಎಂದು ಪರಿಶೀಲಿಸಿ ಸಹಿ ಮಾಡಬೇಕು. ನಂತರ ನಿಗದಿತ ಶುಲ್ಕವನ್ನು ಪಾವತಿಸಬೇಕು. ಓಕೆನಾ? ಸೊ ಪ್ರತಿಯೊಂದು ಕೂಡ ನಿಮಗೆ ಆನ್ಲೈನಲ್ಲೇ ನಡೆಯುತ್ತೆ, ನೋ ಇಶ್ಯೂಸ್. ಬಟ್ ಏನಪ್ಪ ಅಂದರೆ ನೀವು ಕ್ರಾಸ್ ಚೆಕ್ ಮಾಡಬೇಕು. ನಿಮ್ಮ ಯಾವುದೇ ಡೀಟೇಲ್ಸ್, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನಿಮ್ಮ ಹೆಸರಾಗಿರಬಹುದು, ಯಾವುದೇ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರಬಹುದು, ಪ್ರತಿಯೊಂದೂ ನೀವಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಪ್ರಿಂಟ್ ಆಗಿರುತ್ತೋ ಅದನ್ನು ನೀವು ಕ್ರಾಸ್ ಚೆಕ್ ಮಾಡಿ ಅದಕ್ಕೆ ಸೈನ್ ಹಾಕಬೇಕು. ಚೆಕ್ ಮಾಡೇ ಸೈನ್ ಹಾಕಬೇಕು. ನಂತರ ದುಡ್ಡು ಕಟ್ಟಬೇಕಾಗತ್ತೆ. ಓಕೆ, ಎಷ್ಟಿರುತ್ತೋ ಅಷ್ಟು ದುಡ್ಡನ್ನು ಕಟ್ಟಬೇಕು. ಅಲ್ಲಿ ಎಷ್ಟು ಮೆನ್ಷನ್ ಮಾಡಿರ್ತಾರೋ ಆ ಕಾಲೇಜಿಗೆ ಅಷ್ಟು. ನಂತರ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು, ಅಂದರೆ ಈ ಕನ್ಫರ್ಮೇಷನ್ ಸ್ಲಿಪ್ ಏನು ಹೇಳುತ್ತೆ, ಒಮ್ಮೆ ದುಡ್ಡು ಕಟ್ಟಿದ್ರಿ ಅಂದರೆ ಕನ್ಫರ್ಮ್ ಆದ ಹಾಗೆ ನೀವು ಅದೇ ಕಾಲೇಜಿಗೆ ಹೋಗ್ತೀರಾ ಅಂತ ಕನ್ಫರ್ಮ್ ಆದ ಹಾಗೆ ಅದು ಬರುತ್ತೆ. ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಿಗದಿಪಡಿಸಿರುವ ಕೊನೆಯ ದಿನಾಂಕದ ಒಳಗಾಗಿ ಪ್ರವೇಶಾತಿ ಪಡೆಯಲು ಅಭ್ಯರ್ಥಿಗಳು ಖುದ್ದಾಗಿ ಎಲ್ಲ ಮೂಲ ದಾಖಲೆಗಳೊಂದಿಗೆ 2 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಆಯಾ ಕಾಲೇಜಿಗೆ ವರದಿ ಮಾಡಿಕೊಳ್ಳಬೇಕು. ಸೊ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ ಕಾಲೇಜಿಗೆ ರಿಪೋರ್ಟ್ ಆಗಲಿಕ್ಕೆ. ಸೊ ಅಷ್ಟರೊಳಗೆ ನೀವು ಹೋಗಿ ಎಲ್ಲ ಮೂಲ ದಾಖಲೆಗಳು, ಅರ್ಥ ಆಗ್ತಿದೆಯಲ್ಲ, ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು, ಮಾರ್ಕ್ಸ್ ಕಾರ್ಡಿಂದ ಹಿಡಿದು ಯಾವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ತೊಗೊಂಡು ಹೋಗಬೇಕು ಅಂತ ಮೆನ್ಷನ್ ಮಾಡಿರ್ತಾರೋ ಪ್ರತಿಯೊಂದನ್ನು ನೀವು ತೊಗೊಂಡು ಹೋಗಬೇಕು. ಅದ್ರ ಜೊತೆಗೆ 2 ಸೆಟ್ಟು ಜೆರಾಕ್ಸು, ಆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ಗಳ 2 ಸೆಟ್ ಜೆರಾಕ್ಸನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು. ಇಷ್ಟು ತೊಗೊಂಡು ನೀವೇನು ಮಾಡಬೇಕು, ಕಾಲೇಜಿಗೆ ಹೋಗಬೇಕು. ನೆಕ್ಸ್ಟ್ ಏನಾಗುತ್ತೆ, ಅರ್ಥ ಆಯ್ತಲ್ಲ ಏನೇನು ಹೇಳಿದೆ ಅಂತ. ಫಸ್ಟು ದುಡ್ಡು ಕಟ್ತೀರಾ, ದುಡ್ಡು ಕಟ್ಟಿ ಆದಮೇಲೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ತೀರಾ. ಅದಾದಮೇಲೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತೊಗೊಂಡು, ಅರ್ಥ ಆಗ್ತಿದೆಯಲ್ಲ, ಕನ್ಫರ್ಮೇಷನ್ ಸ್ಲಿಪ್ನ ಜೊತೆಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಕಾಲೇಜಿಗೆ ಹೋಗ್ತೀರಾ. ಕಾಲೇಜಿನವರು ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಂತರ ಅವರ ಅಧಿಕೃತ ಲಾಗಿನ್ನಲ್ಲಿ ಕಾಲೇಜ್ ಪೋರ್ಟಲ್ ಒಳಗಡೆಗೆ ಅಭ್ಯರ್ಥಿಯ ವಿವರಗಳನ್ನು ಪಡೆದು ಫೋಟೋ, ಅಂದರೆ ಫೋಟೋ ಎಂಥದ್ದು, ಆನ್ಲೈನ್ ಫೇಸ್ ರೆಕಗ್ನಿಷನ್ ಅಲ್ವಾ. ಸೊ ನಿಮಗೆ ಈ CET ಅಪ್ಲಿಕೇಶನ್ ಫಾರ್ಮಲ್ಲಿ ಇರುತ್ತಲ್ಲ ಆ ಫೋಟೋ, ಆಮೇಲೆ ಈ ಒಂದು ಮೂಮೆಂಟಲ್ಲಿ ಚಾಯ್ಸ್ 1 ಚೂಸ್ ಮಾಡಿ ಕಾಲೇಜಿಗೆ ರಿಪೋರ್ಟ್ ಆಗ್ತಿರಲ್ಲ ಆ ಟೈಮಲ್ಲಿ ನಿಮ್ಮ ಫೋಟೋನ ತಗೊಳ್ತಾರೆ. ಸೊ 2 ಮ್ಯಾಚ್ ಆಗಬೇಕು. ಓಕೆ, ಪರಿಶೀಲಿಸಿ. ಓಕೆ, ಅಭ್ಯರ್ಥಿಯ ವಿವರಗಳನ್ನು ಪಡೆದು ಫೋಟೋ ಪರಿಶೀಲಿಸಿ ನಂತರ ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೂಲಕ OTP ಕಳಿಸಲಾಗುತ್ತದೆ. ನೆಕ್ಸ್ಟ್ ಏನು ಮಾಡ್ತಾರೆ, ಓಕೆ ಫೋಟೋ ಎಲ್ಲ ಓಕೆ ಅಂತ ಆದಮೇಲೆ ನಿಮ್ಮ ಒಂದು ವಾಟ್ಸಪ್ ನಂಬರಿಗೆ OTP ಬರುತ್ತೆ. ಸರಿ, ಅದಾದಮೇಲೆ ನೆಕ್ಸ್ಟ್ ಏನು, OTP ವೆರಿಫಿಕೇಷನ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರನ್ನು ಕಾಲೇಜಿನವರು ಅವರ ಪೋರ್ಟಲ್ನಲ್ಲಿಯೇ ಡೌನ್ಲೋಡ್ ಮಾಡುತ್ತಾರೆ. ಓಕೆ, ಅವರ ಪೋರ್ಟಲ್ನಲ್ಲಿಯೇ ಕಾಲೇಜಿನವರು ತಮ್ಮ ಪೋರ್ಟಲಲ್ಲಿಯೇ ಏನು ಮಾಡ್ತಾರೆ, ಈ ಒಂದು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ತಾರೆ. ಓಕೆ, ಅಭ್ಯರ್ಥಿಯು ಪ್ರತಿಯನ್ನು ಪಡೆದುಕೊಳ್ಳಬೇಕು. ಅಭ್ಯರ್ಥಿಗಳು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ. ಅರ್ಥ ಆಗ್ತಿದೆನಾ? ಸೊ ಅವ್ರ ಹತ್ರನೇ, ಅವ್ರ ಪೋರ್ಟಲಲ್ಲೇ ಅವ್ರು ಡೌನ್ಲೋಡ್ ಮಾಡ್ತಾರೆ, ನೀವು ಕೂಡ ಅಲ್ಲೇ ಇಸ್ಕೋಬೇಕು. ನೀವು ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಸೊ ಅಲ್ಲೇ ನೀವು ಇಸ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟು, ನಂತರ ಪ್ರವೇಶ ಪತ್ರದಲ್ಲಿ ನಿಗದಿಪಡಿಸಿದ ಜಾಗದಲ್ಲಿ ಅಭ್ಯರ್ಥಿಯು ಸಹಿಯನ್ನು ಮಾಡಬೇಕು ಹಾಗೂ ಎಲ್ಲ ಮೂಲ ದಾಖಲೆಗಳನ್ನು ಸಲ್ಲಿಸಬೇಕು. ಎಲ್ಲಿ ಸೈನ್ ಮಾಡುವಂಥರ ಅಲ್ಲಿ ಸೈನ್ ಮಾಡಬೇಕಾಗತ್ತೆ. ಅದಾದ ನಂತರ ಅಂದರೆ ಪ್ರವೇಶ ಪತ್ರ ಅಂದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಸೈನ್ ಮಾಡೋದು, ಅದೆಲ್ಲ ನಾರ್ಮಲ್ ಪ್ರೊಸೀಜರ್. ಓಕೆ, ಈ ಹಂತಗಳ ನಂತರ ಅಭ್ಯರ್ಥಿಯ ಪ್ರವೇಶಾತಿ ಪ್ರಕ್ರಿಯೆ ಪೂರ್ಣವಾಗುತ್ತದೆ ಮತ್ತು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ. ಓಕೆ, ಎಸ್.
ಸೊ ಚಾಯ್ಸ್ 1 ಅಭ್ಯರ್ಥಿಗಳು ಪಾಲಿಸಬೇಕಾದ ಹಂತಗಳು, ನಿಯಮಗಳು. ಮೊದಲನೇ ಹಂತ ಶುಲ್ಕ ಪಾವತಿ, ಎರಡನೇ ಹಂತ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋದು, ಮೂರನೇ ಹಂತ ಖುದ್ದಾಗಿ ಕಾಲೇಜಿಗೆ ಪ್ರವೇಶಾತಿ ಪಡೆಯಲು ವರದಿ ಮಾಡಿಕೊಳ್ಳುವುದು, ಎಲ್ಲ ಮೂಲ ದಾಖಲೆಗಳು ಮತ್ತು ಮೊಬೈಲ್ನೊಂದಿಗೆ. ಓಕೆ, ಮೊಬೈಲ್ ಯಾಕಪ್ಪ ಅಂದರೆ ವಾಟ್ಸಪ್ಪು, ಮೊಬೈಲ್ ಕೊಡೋದಲ್ಲ, ಮೊಬೈಲ್ನಲ್ಲಿ ವಾಟ್ಸಪ್ಪಲ್ಲಿ ನಿಮಗೆ OTP ಬರುತ್ತೆ, ವಾಟ್ಸಪ್ಪು ಅಲ್ಲ, ವಾಟ್ಸಪ್ಪಲ್ಲಿ OTP ಬರುತ್ತೆ, ಅದಕ್ಕೆ ಡನ್. ನಾಲ್ಕನೇ ಹಂತ ಆನ್ಲೈನ್ ಫೇಸ್ ರೆಕಗ್ನಿಷನ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಈ ಫೇಸ್ ರೆಕಗ್ನಿಷನ್ ಯಾವ ರೀತಿ ಅಂತ ನಾನು ಹೇಳಿದೆ, ನಿಮ್ಮ CET ಅಪ್ಲಿಕೇಶನ್ ಫಾರ್ಮ್ ಹಾಗೆ ಈ ಒಂದು ಮೂಮೆಂಟಲ್ಲಿ ಚಾಯ್ಸ್ 1 ಅಂದರೆ ಈ ಒಂದು ಫಾರ್ಮ್ಯಾಲಿಟಿ ಮೂಮೆಂಟಲ್ಲಿ ಏನು ಫೋಟೋ ತೊಗೊಳ್ತಾರೆ ಅವೆರಡು ಮ್ಯಾಚ್ ಆಗಬೇಕು. ಸೊ ಅವೆರಡು ಓಕೆ ಇದ್ದರೆ ನಂತರ ನಿಮಗೆ ಏನಾಗುತ್ತೆ, ನಿಮ್ಮ ವಾಟ್ಸಪ್ ನಂಬರಿಗೆ OTP ಬರುತ್ತೆ. ಓಕೆ, ಸೊ 5ನೇ ಹಂತ OTP ವೆರಿಫಿಕೇಶನ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರನ್ನು ಕಾಲೇಜಿನವರು ಅವರ ಪೋರ್ಟಲ್ನಲ್ಲಿಯೇ ಡೌನ್ಲೋಡ್ ಮಾಡುವುದು. ಈ ಮೇಲಿನ ಎಲ್ಲ ಹಂತಗಳನ್ನು ಕಡ್ಡಾಯವಾಗಿ ಪಾಲಿಸಿದ ನಂತರವೇ ಪ್ರವೇಶಾತಿ ಮುಕ್ತಾಯ ಎಂದು ಪರಿಗಣಿಸಲ್ಪಡುತ್ತದೆ. ಓಕೆ, ಸೊ ಇಷ್ಟು ಕಥೆ ಇದೆ ಮಕ್ಕಳೇ, ಯಾರಿಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸಿಗೆ. ಹಾಗಾಗಿ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಕ್ಲಿಯರಾ? ಓಕೆ, ಬಟ್ ಚಾಯ್ಸ್ 2 ಚಾಯ್ಸ್ 3ಗೆ ಈ ರೀತಿ ಇರೋದಿಲ್ಲ. ನಿಮಗೆ ಗೊತ್ತೇ ಇದೆ, ಚಾಯ್ಸ್ 2 ಚಾಯ್ಸ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅವರು ಸೆಕೆಂಡ್ ರೌಂಡಿಗೆ ಆಟೋಮೆಟಿಕ್ ಆಗಿ ಹೋಗ್ತೀರಾ. ಓಕೆ, ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಚಾಯ್ಸ್ 2 ಬಗ್ಗೆ, ಚಾಯ್ಸ್ 3 ಬಗ್ಗೆ ಹೇಳ್ತೀನಿ. ಇನ್ನು ಚಾಯ್ಸ್ 4 ತುಂಬ ಸಿಂಪಲ್. ಅದೇನಪ್ಪ ಅಂದರೆ ಕಂಪ್ಲೀಟ್ ಈ ಒಂದು ಕೌನ್ಸಿಲಿಂಗ್ ಪ್ರಾಸೆಸ್ಸಿಂದನೇ ಎಕ್ಸಿಟ್ ಆಗೋದದು, ಅದು ಬೇರೆ. ಚಾಯ್ಸ್ 4 ಅಂದರೆ ಮುಗೀತು ಅಲ್ಲಿಗೆ. ಓಕೆ, ಸೊ ಹಾಗಿದ್ರೆ ಚಾಯ್ಸ್ 2 ಚಾಯ್ಸ್ 3ಅಲ್ಲಿ ಏನೇನಿರುತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.